ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನ ಮಸಾಲ ದೋಸೆ ಮಾಡ್ತಾ ಇದ್ದೀನಿ. ಈ ಹಲಸಿನ ಹಣ್ಣಿನ ಮಸಾಲ ದೋಸೆ ಮಾಡೋದಕ್ಕೆ ಏನೆಲ್ಲ ಬೇಕು ಮತ್ತು ಹಲಸಿನ ಹಣ್ಣಿನ ಮಸಾಲ ದೋಸೆನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಕಾಲು ಗ್ಲಾಸ್ ಉದ್ದಿನ ಬೇಳೆ ಮತ್ತು 2 ಟೇಬಲ್ ಸ್ಪೂನ್ ಕಡಲೆಬೇಳೆ ತಗೊಂಡು ಇದನ್ನು 4 ಅವರ್ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಉಪ್ಪು ಕೂಡ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ನೆನೆಸಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಸಲ ಇದನ್ನು ರುಬ್ಕೊತೀನಿ, ಹಂಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ತೀರಾ ತೆಳುವಾಗಿ ಬೇಡ, ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಳ್ಳೋಣ. ನೋಡಿ, ಇವಾಗ ರುಬ್ಬಿದಾಗಿದೆ. ನಾನು ಬೇರೆ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ಕೂಡ ನಾನಿಲ್ಲಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಸೇರಿಸಿ ಮತ್ತು ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊತೀನಿ. ಹಲಸಿನ ಹಣ್ಣಿನ ಸೀಸನ್ನು ವರ್ಷದಲ್ಲಿ ಒಂದೇ ಒಂದು ಸಲ ಅಲ್ವಾ ಬರೋದು. ಹಂಗಾಗಿ ಹಲಸಿನ ಹಣ್ಣನ್ನ ನಾವು ಯಾವ್ಯಾವ ರೀತಿ ಕೂಡ ಯೂಸ್ ಮಾಡಿಕೊಂಡು ತಿನ್ಬೋದು ಅನ್ನೋದಕ್ಕಾಗಿ ನಾನಿಲ್ಲಿ ಹಲಸಿನ ಹಣ್ಣಿನ ಮಸಾಲ ದೋಸೆ ಮಾಡ್ತಾಯಿದ್ದೀನಿ. ಈ ಹಲಸಿನ ಹಣ್ಣಿನ ಮಸಾಲ ದೋಸೆ ಇದು ಖಾರವಾಗಿ ಸ್ವೀಟಾಗಿ ತಿನ್ನೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಅದನ್ನು ಕೂಡ ರುಬ್ಬಿದಾಗಿದೆ. ಇವಾಗ ನಾನು ಅದಕ್ಕೆ ಮುಚ್ಚಳ ಮುಚ್ಚಿ ಬೆಳಗ್ಗೆ ತನಕ ಬಿಟ್ಬಿಡ್ತೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಗ್ಲಾಸ್ ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನ್ಕಾಯಿ, ಮೀಡಿಯಮ್ ಸೈಜ್ ಈರುಳ್ಳಿ 2, 1 ಹೋಳು ಕಾಯಿ ಮತ್ತು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ. ನೋಡಿ, ನಮ್ಮದು ದೋಸೆ ಹಿಟ್ಟು ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ಅಂತ. ಅದು ಗಟ್ಟಿಯಾಗಿಯೇ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಚೆನ್ನಾಗಿ ಉಬ್ಬಿ ಬಂದಿದೆ. ದೋಸೆ ಮಾಡೋದಕ್ಕೆ ಇವಾಗ ಹಿಟ್ಟು ಹದವಾಗಿದೆ. ನಾನಿವಾಗ ಮತ್ತೆ ಒಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣನ್ನೆಲ್ಲ ಬೀಜ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಹಲಸಿನ ಹಣ್ಣನ್ನ ಫಸ್ಟು ಹಾಕ್ಕೊಂಡು ನಾನೊಂದು ಸಲ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಕೊತ್ತಂಬರಿ ಮತ್ತು ಕರಿಬೇವು, ಹಾಗೆಯೇ ಕಾಯಿ ತುರಿ, 1 ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 1-2 ಮೆಣಸಿನ್ಕಾಯಿ, ಜೀರಿಗೆ ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇದು ರುಬ್ಬಿದಾಗಿದೆ. ಇವಾಗ ನೋಡಿ, ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ನಮಗೆ ಬೇಕಂದರೆ ಕಲರ್ ಬೇಕಂದರೆ ಒಂದು ಚಿಟಿಕೆ ಅರಿಶಿಣದ ಪುಡಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಅರಿಶಿನ ಏನೂ ಹಾಕಿಲ್ಲ, ಹಲಸಿನ ಹಣ್ಣಿನ ಕಲರ್ ಅಷ್ಟೇ ಹಾಕಿರೋದು. ನಾನಿಲ್ಲಿ ಈ ದೋಸೆ ಹಿಟ್ಟಿಗೆ ಇದು ಅರ್ಧ ದೋಸೆ ಹಿಟ್ಟು ರೆಡಿಯಾಗಿದೆಯಲ್ಲ, ಅದನ್ನು ಅರ್ಧನ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಏನು ರುಬ್ಬಿಟ್ಕೊಂಡಿದ್ನಲ್ಲ ಹಲಸಿನ ಹಣ್ಣು ಮಸಾಲೆ ಎಲ್ಲ ಸೇರಿಸಿ ಅದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಲಸಿನ ಹಣ್ಣಿನ ಜೊತೆಗೆ ಮಸಾಲೆ ಹಾಕಿ ಮಾಡೋ ದೋಸೆನ ಇಷ್ಟಪಡೋರಿಗೆ ಈ ರೀತಿ ದೋಸೆ ಮಾಡ್ಕೋಬೋದು. ಹಾಗೆಯೇ ಬರೀ ದೋಸೆ ಮಾಡೋರಿಗೆ ಅಂತ ಎಕ್ಸ್ಟ್ರಾ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಸ್ವೀಟು ಬೇಕಾದ್ರೂ ಹಾಕ್ಕೊಂಡು ನಾವು ಹಲಸಿನ ಹಣ್ಣಿನ ಜೊತೆಗೆ ಬೆಲ್ಲ ಸೇರಿಸಿ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಒಂದು ತವ ಕಾಯಕ್ಕಿಟ್ಟಿದ್ದೀನಿ. ತವ ಕೂಡ ಕಾದಿದೆ. ಇವಾಗ ನಾನು ದೋಸೆ ಹಿಟ್ಟನ್ನ ತವ ಮೇಲೆ ಹಾಕಿ ಹರಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ. ಇದಕ್ಕೆ ಮುಚ್ಚಳ ಮುಚ್ಚೋ ಅವಶ್ಯಕತೆ ಏನೂ ಇಲ್ಲ. ಹಾಗೆಯೇ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ದೋಸೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಎಣ್ಣೆ ಹಾಕೋದ್ರ ಬದಲು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇವಾಗ ದೋಸೆನ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ, ಹಲಸಿನ ಹಣ್ಣಿನ ಮಸಾಲ ದೋಸೆ ರೆಡಿ ಆಗ್ತಾ ಇದೆ. ಇದು ತಿನ್ನೋದಕ್ಕೆ ಸ್ವೀಟಾಗಿ ಖಾರವಾಗಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆಗೆ ಸವಿತಾ ಇದ್ದರೆ ಆಹಾ, ಏನು ಮಜಾ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ನಮ್ಮ ಹಲಸಿನ ಹಣ್ಣಿನ ಮಸಾಲ ದೋಸೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಗೆ ತುಂಬ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.